ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನಂತಂದರೆ ಇನ್ಮುಂದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಂಪ್ಯೂಟರ್ ಅವೇರ್ನೆಸ್ನ ಕುರಿತಾಗಿ ವೀಡಿಯೋಸ್ಗಳನ್ನು ನಾನು ಟಾಪಿಕ್ ವೈಸ್ ಮಾಡ್ತಾ ಹೋಗ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ಎಕ್ಸಾಮ್ಸ್ಗಳಲ್ಲಿ ಕಂಪ್ಯೂಟರ್ ಕುರಿತಾಗಿ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಕಂಪ್ಯೂಟರ್ನ ಕುರಿತಾಗಿ ರೆಗ್ಯುಲರ್ ವಿಡಿಯೋಗಳನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇನ್ಮುಂದೆ ಬರುವಂಥ ವಿಡಿಯೋಗಳನ್ನು ನೀವು ಕೂಡ ನೋಡ್ತಾ ಇರಿ. ಮತ್ತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ನ ಕುರಿತಾಗಿ ಒಂದು ಕಿರುಪರಿಚಯವನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಅಟ್ ದ ಸೇಮ್ ಟೈಮ್ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ತುಂಬ ಜನ ಏನಂತ ಅಂದ್ಕೊಂಡಿರ್ತಾರೆ ಅಂತಂದರೆ ಈ ಒಂದು ಕಂಪ್ಯೂಟರ್ ಅವೇರ್ನೆಸ್ ಸಬ್ಜೆಕ್ಟ್ ತುಂಬ ಕಷ್ಟ ಅಂತ ಅಂದ್ಕೊಂಡಿರ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಇದನ್ನು ಡಿಫಿಕಲ್ಟ್ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ತುಂಬಾ ಈಸಿ ಸಬ್ಜೆಕ್ಟ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಬೇರೆ ಸಬ್ಜೆಕ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಕಂಪ್ಯೂಟರ್ ಅವೇರ್ನೆಸ್ ಸಬ್ಜೆಕ್ಟ್ ತುಂಬ ಈಸಿಯಾಗಿರುತ್ತೆ. ಅಷ್ಟೇ ಅಲ್ಲದೆ ಇದು ಈಸಿ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ. ಅಂದರೆ ನೀವು ಬೇರೆ ಸಬ್ಜೆಕ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಕಂಪ್ಯೂಟರ್ ಅವೇರ್ನೆಸ್ ಸಬ್ಜೆಕ್ಟಲ್ಲಿ ನೀವು ಆರಾಮಾಗಿ ಸ್ಕೋರನ್ನು ಮಾಡ್ಬೋದಾಗಿರುತ್ತೆ. ಹಾಗಾದರೆ ಈ ಒಂದು ಕಂಪ್ಯೂಟರ್ ಅವೇರ್ನೆಸ್ನ ಕ್ವಶನ್ಸ್ಗಳನ್ನು ಯಾವೆಲ್ಲ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ಅನ್ನೋದನ್ನು ಈಗ ನಾವು ಸ್ವಲ್ಪ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ ಕಂಪ್ಯೂಟರ್ ಅವೇರ್ನೆಸ್ನ ಕುರಿತಾಗಿ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. SSC ಅಥವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಏನು ಕರಿತೀವಿ, ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು, ಇವರು ಕೂಡ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಮತ್ತು ರೈಲ್ವೆ ಎಕ್ಸಾಮ್ಸ್ಗಳಲ್ಲೂ ಕೂಡ ಕಂಪ್ಯೂಟರ್ ಅವೇರ್ನೆಸ್ನ ಕ್ವಶನ್ಸ್ಗಳಿರುತ್ತೆ. ಇವನ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ನಡೆಸುವಂಥ ಎಕ್ಸಾಮ್ಸ್ಗಳಲ್ಲೂ ಕೂಡ ಕಂಪ್ಯೂಟರ್ ಕುರಿತಾಗಿ ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ. ನಾನಿಲ್ಲಿ ಒಂದು ಕ್ವಶನ್ ಹಾಕಿದ್ದೀನಿ, ವೈ ಇಂಗ್ಲೀಷ್ ಅಂತ. ಏನಕ್ಕೆ ಕ್ವಶನ್ ಹಾಕಿದ್ದೀನಿ ಅಂತಂದರೆ ನಾನು ಈ ಒಂದು ಕಂಪ್ಯೂಟರ್ ಅವೇರ್ನೆಸ್ ಸಬ್ಜೆಕ್ಟನ್ನು ಇನ್ನು ಮುಂದೆ ಇಂಗ್ಲೀಷಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ನಾನು ಪೂರ್ತಿಯಾಗಿ ಇಂಗ್ಲೀಷಲ್ಲಿ ಮಾಡೋದಿಲ್ಲ, ಪೂರ್ತಿಯಾಗಿ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದರೆ ಟರ್ಮ್ಸ್ಗಳು ಮತ್ತು ವರ್ಡ್ಸ್ಗಳನ್ನು ಮಾತ್ರ ನಾನು ಇಂಗ್ಲೀಷಲ್ಲೇ ಯೂಸ್ ಮಾಡ್ತೀನಿ. ಯಾಕೆ ಹೀಗೆ ಮಾಡ್ತೀನಿ ಅಂದರೆ ಅದಕ್ಕೆ ನಿಮಗೆ 3 ರೀಸನ್ಸ್ಗಳನ್ನು ಕೊಡ್ತೀನಿ. ಮೊದಲನೇದು, ಅದರಲ್ಲಿ ಟು ಅವಾಯ್ಡ್ ಕನ್ಫ್ಯೂಷನ್, ನಿಮಗೆ ಕನ್ಫ್ಯೂಷನ್ ಆಗೋದನ್ನು ತಪ್ಪಿಸೋ ಉದ್ದೇಶದಿಂದ ನಾನು ಈ ಒಂದು ರೀತಿಯ ನಿರ್ಧಾರವನ್ನು ಕೈಗೊಂಡಿದ್ದೀನಿ. ಯಾಕಂತಂದರೆ ಕನ್ನಡದಲ್ಲಿ ಹಾರ್ಡ್ವೇರನ್ನು ನೋಡಿ, ಇಲ್ಲಿ ನೀವು ಗಮನಿಸ್ಬೋದು, ಹಾರ್ಡ್ವೇರನ್ನು ಕನ್ನಡದಲ್ಲಿ ಏನಂತಾರೆ ಅಂತಂದರೆ ಯಂತ್ರಾಂಶ ಅಂತಾರೆ, ಯಂತ್ರಾಂಶ. ಅದೇ ರೀತಿ ಸಾಫ್ಟ್ವೇರನ್ನು ಕನ್ನಡದಲ್ಲಿ ಏನಂತಾರೆ ಅಂತಂದರೆ ತಂತ್ರಾಂಶ. ನಾನು ಸುಮ್ಮನೆ ಸಿಂಪಲಾಗಿ ಬರೀತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಡೇಟಾವನ್ನು ದತ್ತಾಂಶ ಅಂತ ಕರೀತಾರೆ, ದತ್ತಾಂಶ. ಈ ರೀತಿಯಾಗಿ ಯಂತ್ರಾಂಶ, ತಂತ್ರಾಂಶ, ದತ್ತಾಂಶ ಅಂತ ಏನು ಕರೆಯೋದ್ರಿಂದ ನಿಮ್ಮೆಲ್ಲರಿಗೂ ತುಂಬ ಕನ್ಫ್ಯೂಷನ್ ಆಗುತ್ತೆ. ಈ ಒಂದು ಉದ್ದೇಶದಿಂದ ನಾನು ಇಂಗ್ಲೀಷನ್ನೇ ಬಳಸ್ತೀನಿ. ಮತ್ತು ಈಸಿಯರ್ ಟು ರಿಮೆಂಬರ್, ಅಂದರೆ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಕನ್ನಡಕ್ಕೆ ಕಂಪೇರ್ ಮಾಡಿದ್ರೆ. ಮತ್ತು ಎವ್ರಿ ಒನ್ ವಿಲ್ ಅಂಡರ್ಸ್ಟ್ಯಾಂಡ್, ಅಂದರೆ ನೀವು ಆರ್ಟ್ಸ್ ಸ್ಟೂಡೆಂಟ್ ಆದರೂ ಆಗಿರಿ, ಸೈನ್ಸ್ ಸ್ಟೂಡೆಂಟ್ಸ್ ಆದರೂ ಆಗಿರಿ, ಅಥವಾ ಯಾರಾದರೂ ಆಗಿರಿ, ನಿಮಗೆ ಇಂಗ್ಲೀಷ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಕಂಪೇರ್ ಟು ಕನ್ನಡ. ಸೊ ಈ ಒಂದು ಉದ್ದೇಶದಿಂದ ನಾನು ಇನ್ನು ಮುಂದೆ ಇಲ್ಲಿ ಬರುವಂಥ ಟರ್ಮ್ಸ್ಗಳು ಮತ್ತು ವರ್ಡ್ಸ್ಗಳನ್ನೆಲ್ಲ ಇಂಗ್ಲೀಷಲ್ಲಿ ಇಟ್ಟಿದ್ದೀನಿ. ದಯವಿಟ್ಟು ಯಾರೂ ಕೂಡ ಅಪಾರ್ಥ ಮಾಡ್ಕೋಬೇಡಿ, ತುಂಬ ಈಸಿಯಾಗಿರುತ್ತೆ, ಎಲ್ಲರೂ ಚೆನ್ನಾಗಿ ಕಲಿತಾ ಹೋಗೋಣ. ಹಾಗಾದರೆ ಕಂಪ್ಯೂಟರ್ ಅಂದರೆ ಏನು ಅನ್ನೋದನ್ನು ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಕಂಪ್ಯೂಟರ್ ಅಂದರೆ ಏನು? ಅದು ಮರನಾ ಅದು ಕಂಪ್ಯೂಟರ್? ಇಲ್ಲ. ಹಾಗಾದರೆ ಗಿಡನಾ? ಇಲ್ಲ. ಹಾಗಾದರೆ ಕಂಪ್ಯೂಟರ್ ಅಂದರೆ ಏನು? ಕಂಪ್ಯೂಟರ್ ಬೇಸಿಕಲಿ ಏನಂತಂದರೆ ಕಂಪ್ಯೂಟರ್ ಇಸ್ ಆ್ಯನ್ ಎಲೆಕ್ಟ್ರಾನಿಕ್ ಡಿವೈಸ್. ಕಂಪ್ಯೂಟರ್ ಅನ್ನುವಂಥದ್ದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ, ಅಥವಾ ಒಂದು ಎಲೆಕ್ಟ್ರಾನಿಕ್ ಮಷೀನ್ ಆಗಿರುತ್ತೆ. ಇದು ಕಂಪ್ಯೂಟರ್ ಎಲೆಕ್ಟ್ರಾನಿಕ್ ಮಷೀನ್ ಆಗಿದ್ಮೇಲೆ ಅದು ಏನಾದರೂ ಒಂದು ಕೆಲಸ ಮಾಡಬೇಕಲ್ವಾ? ಹಾಗಾದರೆ ಕಂಪ್ಯೂಟರ್ ಏನು ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ, ದಟ್ ಟೇಕ್ಸ್ ಇನ್ಪುಟ್. ಅದು ಏನು ಮಾಡುತ್ತೆ ಅಂತಂದರೆ ಇನ್ಪುಟ್ಟನ್ನು ತೆಗೆದುಕೊಳ್ಳುತ್ತೆ. ತಗೊಂಡಿರುವಂತಹ ಇನ್ಪುಟನ್ನು ಏನು ಮಾಡುತ್ತೆ? ಪ್ರೋಸೆಸಸ್ ಇಟ್. ಇನ್ಪುಟನ್ನು ತಗೊಂಡು ಅದನ್ನು ಪ್ರೋಸೆಸ್ ಮಾಡಿ ನಮಗೆ ಏನು ಮಾಡುತ್ತೆ? ಕೊನೆಗೆ ಔಟ್ಪುಟನ್ನು ಕೊಡುವಂಥ ಕೆಲಸವನ್ನು ಕಂಪ್ಯೂಟರ್ ಮಾಡುತ್ತೆ. ಇದಷ್ಟೇ ಅಲ್ಲದೆ ಅಗತ್ಯ ಬಿದ್ದರೆ ಡೇಟಾವನ್ನು ಸ್ಟೋರ್ ಕೂಡ ಮಾಡಿಕೊಳ್ಳುತ್ತೆ. ಇಷ್ಟು ಕೆಲಸವನ್ನು ಕಂಪ್ಯೂಟರ್ ಮಾಡುತ್ತೆ. ಹಾಗಾದರೆ ಕಂಪ್ಯೂಟರ್ ಅಂತಂದ್ರೆ ಏನು? ಇದೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ. ಅದರ ಕೆಲಸ ಏನಂತಂದರೆ ಅದು ಇನ್ಪುಟನ್ನು ತಗೊಳುತ್ತೆ, ತಗೊಂಡಿರುವಂಥ ಇನ್ಪುಟನ್ನು ಪ್ರೋಸೆಸ್ ಮಾಡಿ ನಮಗೆ ಔಟ್ಪುಟ್ ಕೊಡುತ್ತೆ. ಇಲ್ಲಿ ನೋಡಿ, ಮತ್ತೆ ನಾನು ಅದನ್ನೇ ಹೇಳಿದ್ದೀನಿ, ಕಂಪ್ಯೂಟರ್ ಅಂತಂದ್ರೇನು? ಅದು ಇನ್ಪುಟನ್ನು ತಗೊಳುತ್ತೆ, ತೆಗೆದುಕೊಂಡಿರುವಂಥ ಇನ್ಪುಟನ್ನು ಪ್ರೋಸೆಸ್ ಮಾಡಿ ನಮಗೆ ಔಟ್ಪುಟ್ ಕೊಡುತ್ತೆ. ಅಗತ್ಯ ಬಿದ್ದರೆ ಅದನ್ನು ಸ್ಟೋರ್ ಕೂಡ ಮಾಡಿಕೊಳ್ಳುವಂಥ ಕೆಲಸವನ್ನು ಕಂಪ್ಯೂಟರ್ ಮಾಡುತ್ತೆ. ಇಷ್ಟು ಕಂಪ್ಯೂಟರ್ ಒಂದು ಸಾಧನ ಮಾಡುವಂಥ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ಒಂದು ಎಕ್ಸಾಂಪಲನ್ನು ನೋಡೋಣ. ಮೊದಲನೇದಾಗಿ ನಾವೇನು ಮಾಡ್ತೀವಿ?
ಇನ್ಪುಟ್ ಆಗಿ 2+3 ಅಂತ ಕೊಡ್ತೀವಿ. ಆಗ ಪ್ರೋಸೆಸ್ ಏನಾಗುತ್ತೆ, ಅಡಿಷನ್ ಆಗುತ್ತೆ. ಯಾಕೆ ಅಡಿಷನ್ ಆಗುತ್ತೆ ಅಂದರೆ ಇಲ್ಲಿ ಪ್ಲಸ್ ಸಿಂಬಲ್ ಇದೆ ನೋಡಿ, ಈ ಒಂದು ಕಾರಣದಿಂದ ಇಲ್ಲಿ ಅಡಿಷನ್ ಆಗುತ್ತೆ ಪ್ರೋಸೆಸ್ ಸ್ಟೇಜಲ್ಲಿ. ನೆಕ್ಸ್ಟು ನಮಗೆ 5 ಅಂತ ಔಟ್ಪುಟ್ ಬರುತ್ತೆ. ಅರ್ಥ ಆಯಿತು ಅಲ್ವಾ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನಾವು ಇನ್ಪುಟನ್ನು 2+3 ಅಂತ ಕೊಡ್ತೀವಿ, ಅದು ಪ್ರೋಸೆಸ್ಸಲ್ಲಿ ಅಡಿಷನ್ ಆಗುತ್ತೆ, ಆಮೇಲೆ ನಮಗೆ ಔಟ್ಪುಟ್ಟು 5 ಅಂತ ಬರುತ್ತೆ. ಇದೊಂದು ಸಿಂಪಲ್ ಎಕ್ಸಾಂಪಲ್ ಕಂಪ್ಯೂಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸೋದಕ್ಕೆ. ಎಕ್ಸಾಮ್ ದೃಷ್ಟಿಯಿಂದ ಒಂದಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಈ ಒಂದು ಪಾಯಿಂಟ್ಸ್ಗಳನ್ನು ನೀವು ಎಕ್ಸಾಮ್ ದೃಷ್ಟಿಯಿಂದ ಕಲೀಲೇಬೇಕಾಗಿರುತ್ತೆ. ಸೊ ಈ ಒಂದು ಪಾಯಿಂಟ್ಸ್ಗಳನ್ನು ನೀವು ಗಮನವಿಟ್ಟು ಕಲಿತ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮೊದಲನೇ ಪಾಯಿಂಟ್ ಏನಂತಂದರೆ, ಕಂಪ್ಯೂಟರ್ ವರ್ಡ್ ಡೆರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಕಂಪ್ಯೂಟರೇ ಕ್ಯಾಲ್ಕುಲೇಟ್ ಆರ್ ಕೌಂಟ್ ಅಂತ ಇದೆ. ಇದರ ಅರ್ಥ ಏನಂತಂದರೆ, ಕಂಪ್ಯೂಟರ್ ಅನ್ನುವಂಥ ವರ್ಡನ್ನು ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ. ಕಂಪ್ಯೂಟರ್ ಅನ್ನುವಂಥ ವರ್ಡನ್ನು ಲ್ಯಾಟಿನ್ ಭಾಷೆಯಿಂದ ತಗೊಳ್ಳಲಾಗಿದೆ. ಅದು ಯಾವ ವರ್ಡು ಅಂತಂದರೆ ಕಂಪ್ಯೂಟರೇ. ಇದರ ಅರ್ಥ ಏನಂತಂದರೆ, ಕಂಪ್ಯೂಟರ್ ಅನ್ನುವಂಥ ವರ್ಡನ್ನು ಲ್ಯಾಟಿನ್ ಭಾಷೆಯ ಕಂಪ್ಯೂಟರೇ ಅನ್ನುವಂಥ ಪದದಿಂದ ತಗೊಳ್ಳಲಾಗಿದೆ. ಈ ಕಂಪ್ಯೂಟರೇ ಪದದ ಅರ್ಥ ಏನಂತಂದರೆ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಕೌಂಟ್ ಮಾಡೋದು ಅಂತ ಅರ್ಥ ಆಗುತ್ತೆ. ಈ ಪಾಯಿಂಟ್ ನಿಮ್ಗೆ ಅರ್ಥ ಆಯ್ತಲ್ವಾ? ಕಂಪ್ಯೂಟರ್ ಅನ್ನುವಂಥ ಪದವನ್ನು ಲ್ಯಾಟಿನ್ ಭಾಷೆಯ ಕಂಪ್ಯೂಟರೇ ಅನ್ನುವಂಥ ಪದದಿಂದ ತಗೊಂಡಿದ್ದಾರೆ. ಈ ಕಂಪ್ಯೂಟರೇ ಪದದ ಅರ್ಥ ಏನು ಅಂತಂದರೆ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಕೌಂಟ್ ಮಾಡೋದು ಅಂತ ಆಗುತ್ತೆ. ಇಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಅಂತಿದೆ. ಚಾರ್ಲ್ಸ್ ಬ್ಯಾಬೇಜ್ ಅವ್ರನ್ನ ಫಾದರ್ ಆಫ್ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ನ ಪಿತಾಮಹ ಅಂತ ಕರೀತಾರೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಮತ್ತು ಎಡ್ವರ್ಡ್ ರಾಬರ್ಟ್ಸ್ ಅವ್ರನ್ನ ಫಾದರ್ ಆಫ್ ಪರ್ಸ್ನಲ್ ಕಂಪ್ಯೂಟರ್ನ ಪಿತಾಮಹ ಯಾರು ಅಂತಂದರೆ ಎಡ್ವರ್ಡ್ ರಾಬರ್ಟ್ ಅವ್ರನ್ನ ಕರೆಯಲಾಗುತ್ತೆ. ಮತ್ತು ಡಿಸೆಂಬರ್ 2ನೇ ತಾರೀಕಿನಂದು ಕಂಪ್ಯೂಟರ್ ಲಿಟ್ರಸಿ ಡೇ ಅಥವಾ ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದಿಷ್ಟು ಪಾಯಿಂಟ್ಗಳನ್ನು ನೀವು ಎಕ್ಸಾಮ್ ದೃಷ್ಟಿಯಿಂದ ತಿಳ್ಕೊಳ್ಳಬೇಕಾಗುತ್ತೆ. ನೆಕ್ಸ್ಟ್ ನಾವೀಗ ವೇರ್ ಕಂಪ್ಯೂಟರ್ಸ್ ಆರ್ ಯೂಸ್ಡ್, ಕಂಪ್ಯೂಟರ್ಗಳನ್ನು ಎಲ್ಲೆಲ್ಲಿ ಬಳಸ್ತಾರೆ ಅನ್ನುವಂಥ ಒಂದು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಈಗ ನಾವು ಮಾಡೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಕೂಲ್ಸ್ಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಕಂಪ್ಯೂಟರ್ಗಳನ್ನ ಬಳಸ್ತಾರೆ. ಮತ್ತು ಹಾಸ್ಪಿಟಲ್ಸ್ಗಳಲ್ಲಿ ಬಿಲ್ಲನ್ನು ರೆಡಿ ಮಾಡೋದ್ರಿಂದ ಹಿಡಿದು ರಿಪೋರ್ಟನ್ನು ರೆಡಿ ಮಾಡೋದ್ರವರೆಗೂ ಕಂಪ್ಯೂಟರ್ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಸೊ ಹಾಸ್ಪಿಟಲ್ಗಳು ಕೂಡ ಕಂಪ್ಯೂಟರ್ನ ಬಳಸ್ತಾರೆ. ಮತ್ತು ಬ್ಯಾಂಕ್ಸ್ಗಳಲ್ಲಿ ಪ್ರತಿಯೊಂದು ಬ್ಯಾಂಕ್ಗಳಲ್ಲೂ ಕೂಡ ಕಂಪ್ಯೂಟರ್ ಇಲ್ಲಾಂದರೆ ಯಾವುದೇ ರೀತಿಯ ಕೆಲಸಗಳಾಗೋದಿಲ್ಲ. ಸೊ ಹಾಗಾಗಿ ಬ್ಯಾಂಕ್ಗಳಲ್ಲೂ ಕೂಡ ಕಂಪ್ಯೂಟರ್ನ ಬಳಸ್ತಾರೆ. ಮತ್ತು ಪ್ರತಿಯೊಂದು ಆಫೀಸ್ಗಳಲ್ಲೂ ಕೂಡ ಕಂಪ್ಯೂಟರ್ನ ಬಳಸ್ತಾರೆ. ಸೊ ಇವುಗಳ ಬಗ್ಗೆ ಇನ್ನೂ ಡೀಟೇಲಾಗಿ ಮುಂದಿನ ವಿಡಿಯೋಗಳನ್ನ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ಬೇಸಿಕ್ ಮಾಹಿತಿನ ನೀವು ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಈಗ ನಾವು ಟೈಪ್ಸ್ ಆಫ್ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ನ ವಿಧಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇದು ಡೆಸ್ಕ್ಟಾಪ್. ಡೆಸ್ಕ್ ಮೇಲೆ ಅಥವಾ ಟೇಬಲ್ ಮೇಲೆ ನಾವು ಇಟ್ಟಿರ್ತೀವಲ್ಲ, ಮಾನಿಟರ್ ಮತ್ತು CPU ಇರುತ್ತಲ್ಲ, ಇದಕ್ಕೆ ಡೆಸ್ಕ್ಟಾಪ್ ಅಂತ ಕರೀತಾರೆ. ಇದು ಕಂಪ್ಯೂಟರ್ನ ಒಂದು ವಿಧ ಆಗಿರುತ್ತೆ. ಮತ್ತು ಲ್ಯಾಪ್ಟಾಪ್, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಲ್ಯಾಪ್ಟಾಪ್ ಕೂಡ ಕಂಪ್ಯೂಟರ್ನ ಒಂದು ವಿಧ ಆಗಿರುತ್ತೆ. ಟ್ಯಾಬ್ಲೆಟ್, ಇದು ಸ್ಮಾರ್ಟ್ಫೋನ್ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ, ಇದು ಕೂಡ ಕಂಪ್ಯೂಟರ್ನ ಒಂದು ವಿಧ ಆಗಿರುತ್ತೆ. ಮತ್ತು ಸೂಪರ್ ಕಂಪ್ಯೂಟರ್, ತುಂಬ ದೊಡ್ಡ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಈ ಒಂದು ಸೂಪರ್ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ. ಇದು ಕೂಡ ಕಂಪ್ಯೂಟರ್ನ ಒಂದು ವಿಧ ಆಗಿರುತ್ತೆ. ಮತ್ತು ಸ್ಮಾರ್ಟ್ಫೋನ್, ಇವನ್ ನೀವು ಯೂಸ್ ಮಾಡುವಂಥ ಸ್ಮಾರ್ಟ್ಫೋನ್ ಕೂಡ ಕಂಪ್ಯೂಟರ್ನ ಒಂದು ವಿಧ ಆಗಿರುತ್ತೆ. ಇವುಗಳ ಬಗ್ಗೆ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ತುಂಬ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ಬೇಸಿಕ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ನ ಕುರಿತಾಗಿ ತುಂಬ ಬೇಸಿಕ್ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ಟಾಪಿಕ್ ಆಗಿ ನಾನು ಜನ್ರೇಷನ್ ಆಫ್ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ನ ಪೀಳಿಗೆಯ ಬಗ್ಗೆ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಮುಂದೆ ರೆಗ್ಯುಲರ್ ಆಗಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಮುಂದೆ ಬರುವಂಥ ವೀಡಿಯೋಗಳನ್ನು ಇದೇ ರೀತಿ ನೋಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.